ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಭದ್ರತಾ ಪಡೆಗಳ ಸಭೆ ಆರಂಭ ಆಗುತ್ತೆ. ಸಿಸಿಎಸ್ ಸಭೆಗೆ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರು ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುವಂತಹ ಈ ಸಭೆಗೆ ಅಮಿತ್ ಶಾ ಅವರು, ಕೇಂದ್ರ ಗೃಹ ಸಚಿವ, ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಈಗಾಗಲೇ ಆಗಮಿಸಿದ್ದಾರೆ. ರಾಜನಾಥ್ ಸಿಂಗ್ ಅವರು ಬಂದಿದ್ದಾರೆ, ಅಮಿತ್ ಶಾ ಅವರು ಬಂದಿದ್ದಾರೆ. ಇನ್ನುಳಿದ ಸಚಿವರುಗಳು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ. ಪ್ರಧಾನಿ ಮೋದಿ ಅವರು ಬರ್ತಾ ಇದ್ದಂಗೆ ಸಭೆ ಆರಂಭ ಆಗುತ್ತೆ. ಈಗಾಗಲೇ ನಾನು ಹೇಳ್ತಾ ಇದ್ದೆ ಈ ಸಭೆಯಲ್ಲಿ ಯಾರ್ಯಾರು ಇರ್ತಾರೆ ಅಂತ ಹೇಳಿ. ರಕ್ಷಣಾ ಸಚಿವರು ಇರ್ತಾರೆ, ಕೇಂದ್ರ ಗೃಹ ಸಚಿವರು ಇರ್ತಾರೆ, ವಿದೇಶಾಂಗ ಸಚಿವರು ಇರ್ತಾರೆ, ಹಣಕಾಸು ಸಚಿವರು ಇರ್ತಾರೆ, ಎಲ್ಲ ಸೇನಾ ಮುಖ್ಯಸ್ಥರುಗಳು ಇರ್ತಾರೆ. ಇವರೆಲ್ಲರೂ ಕೂಡ ಕೆಲವೇ ಕ್ಷಣಗಳಲ್ಲಿ ಬರಲಿಕ್ಕಿದ್ದಾರೆ. ಇದು ಲಾಸ್ಟ್ ಟೈಮ್ ಆಪರೇಷನ್ ಸಿಂಧೂರಕ್ಕೆ ಬೇಕಾದ ಸಿದ್ಧತೆಗಳು ಮತ್ತು ಅದಕ್ಕಿಂತ ಮುಂಚೆ ನಡೆದಂತಹ ಒಂದು ಸಭೆ. ಈ ಸಂದರ್ಭದಲ್ಲಿ ತೆಗೆದುಕೊಂಡ ಮಹತ್ವದ ನಿರ್ಧಾರ ಶತ್ರುಗಳ ಹುಟ್ಟಡಗಿಸುವಂತ ಕೆಲಸವನ್ನ ಮಾಡಿ ಇವತ್ತು ಇದೇ ರೀತಿಯ ಸಭೆ ನಡೀತಾ ಇದೆ. ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಈಗ ಶತ್ರುಗಳಲ್ಲಿ ನಡುಕ ಶುರುವಾಗಿರುತ್ತೆ. ಅಸಲಿ ದಾಳಿ ಅಂದ್ರೆ ಏನು ಅನ್ನೋದನ್ನ ನಾವು ತೋರಿಸ್ತೀವಿ ಅಂತ ಹೇಳಿ ಈಗಾಗಲೇ ಸೇನಾ ಮುಖ್ಯಸ್ಥರುಗಳು ಹೇಳಿದ್ದಾರೆ. ಹಾಗಿದ್ರೆ ಆ ಪ್ರಕಾರವಾಗಿ ಶತ್ರು ರಾಷ್ಟ್ರದ ಮೇಲೆ ದಾಳಿಯಾಗಿ ಉಗ್ರರ ಹುಟ್ಟಡಗಿಸುವಂತಹ ಕೆಲಸ ಆಗತ್ತಾ? ಆ ರೀತಿಯ ಮಹತ್ವದ ನಿರ್ಧಾರ ಈ ಸಿಸಿಎಸ್ ನಲ್ಲಿ ನಡೆಯುತ್ತಾ? ಇವೆಲ್ಲವೂ ಕೂಡ ಈಗ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಭದ್ರತಾ ಪಡೆಗಳ ಸಭೆ ಆರಂಭ ಆಗುತ್ತೆ. ಸಿಸಿಎಸ್ ಸಭೆಗೆ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರು ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುವಂತಹ ಈ ಸಭೆಗೆ ಅಮಿತ್ ಶಾ ಅವರು, ಕೇಂದ್ರ ಗೃಹ ಸಚಿವ, ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಈಗಾಗಲೇ ಆಗಮಿಸಿದ್ದಾರೆ. ರಾಜನಾಥ್ ಸಿಂಗ್ ಅವರು ಬಂದಿದ್ದಾರೆ, ಅಮಿತ್ ಶಾ ಅವರು ಬಂದಿದ್ದಾರೆ. ಇನ್ನುಳಿದ ಸಚಿವರುಗಳು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ. ಪ್ರಧಾನಿ ಮೋದಿ ಅವರು ಬರ್ತಾ ಇದ್ದಂಗೆ ಸಭೆ ಆರಂಭ ಆಗುತ್ತೆ. ಈಗಾಗಲೇ ನಾನು ಹೇಳ್ತಾ ಇದ್ದೆ ಈ ಸಭೆಯಲ್ಲಿ ಯಾರ್ಯಾರು ಇರ್ತಾರೆ ಅಂತ ಹೇಳಿ. ರಕ್ಷಣಾ ಸಚಿವರು ಇರ್ತಾರೆ, ಕೇಂದ್ರ ಗೃಹ ಸಚಿವರು ಇರ್ತಾರೆ, ವಿದೇಶಾಂಗ ಸಚಿವರು ಇರ್ತಾರೆ, ಹಣಕಾಸು ಸಚಿವರು ಇರ್ತಾರೆ, ಎಲ್ಲ ಸೇನಾ ಮುಖ್ಯಸ್ಥರುಗಳು ಇರ್ತಾರೆ. ಇವರೆಲ್ಲರೂ ಕೂಡ ಕೆಲವೇ ಕ್ಷಣಗಳಲ್ಲಿ ಬರಲಿಕ್ಕಿದ್ದಾರೆ. ಇದು ಲಾಸ್ಟ್ ಟೈಮ್ ಆಪರೇಷನ್ ಸಿಂಧೂರಕ್ಕೆ ಬೇಕಾದ ಸಿದ್ಧತೆಗಳು ಮತ್ತು ಅದಕ್ಕಿಂತ ಮುಂಚೆ ನಡೆದಂತಹ ಒಂದು ಸಭೆ. ಈ ಸಂದರ್ಭದಲ್ಲಿ ತೆಗೆದುಕೊಂಡ ಮಹತ್ವದ ನಿರ್ಧಾರ ಶತ್ರುಗಳ ಹುಟ್ಟಡಗಿಸುವಂತ ಕೆಲಸವನ್ನ ಮಾಡಿ ಇವತ್ತು ಇದೇ ರೀತಿಯ ಸಭೆ ನಡೀತಾ ಇದೆ. ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಈಗ ಶತ್ರುಗಳಲ್ಲಿ ನಡುಕ ಶುರುವಾಗಿರುತ್ತೆ. ಅಸಲಿ ದಾಳಿ ಅಂದ್ರೆ ಏನು ಅನ್ನೋದನ್ನ ನಾವು ತೋರಿಸ್ತೀವಿ ಅಂತ ಹೇಳಿ ಈಗಾಗಲೇ ಸೇನಾ ಮುಖ್ಯಸ್ಥರುಗಳು ಹೇಳಿದ್ದಾರೆ. ಹಾಗಿದ್ರೆ ಆ ಪ್ರಕಾರವಾಗಿ ಶತ್ರು ರಾಷ್ಟ್ರದ ಮೇಲೆ ದಾಳಿಯಾಗಿ ಉಗ್ರರ ಹುಟ್ಟಡಗಿಸುವಂತಹ ಕೆಲಸ ಆಗತ್ತಾ? ಆ ರೀತಿಯ ಮಹತ್ವದ ನಿರ್ಧಾರ ಈ ಸಿಸಿಎಸ್ ನಲ್ಲಿ ನಡೆಯುತ್ತಾ? ಇವೆಲ್ಲವೂ ಕೂಡ ಈಗ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಭದ್ರತಾ ಪಡೆಗಳ ಸಭೆ ಆರಂಭ ಆಗುತ್ತೆ. ಸಿಸಿಎಸ್ ಸಭೆಗೆ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರು ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುವಂತಹ ಈ ಸಭೆಗೆ ಅಮಿತ್ ಶಾ ಅವರು, ಕೇಂದ್ರ ಗೃಹ ಸಚಿವ, ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಈಗಾಗಲೇ ಆಗಮಿಸಿದ್ದಾರೆ. ರಾಜನಾಥ್ ಸಿಂಗ್ ಅವರು ಬಂದಿದ್ದಾರೆ, ಅಮಿತ್ ಶಾ ಅವರು ಬಂದಿದ್ದಾರೆ. ಇನ್ನುಳಿದ ಸಚಿವರುಗಳು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ. ಪ್ರಧಾನಿ ಮೋದಿ ಅವರು ಬರ್ತಾ ಇದ್ದಂಗೆ ಸಭೆ ಆರಂಭ ಆಗುತ್ತೆ. ಈಗಾಗಲೇ ನಾನು ಹೇಳ್ತಾ ಇದ್ದೆ ಈ ಸಭೆಯಲ್ಲಿ ಯಾರ್ಯಾರು ಇರ್ತಾರೆ ಅಂತ ಹೇಳಿ. ರಕ್ಷಣಾ ಸಚಿವರು ಇರ್ತಾರೆ, ಕೇಂದ್ರ ಗೃಹ ಸಚಿವರು ಇರ್ತಾರೆ, ವಿದೇಶಾಂಗ ಸಚಿವರು ಇರ್ತಾರೆ, ಹಣಕಾಸು ಸಚಿವರು ಇರ್ತಾರೆ, ಎಲ್ಲ ಸೇನಾ ಮುಖ್ಯಸ್ಥರುಗಳು ಇರ್ತಾರೆ. ಇವರೆಲ್ಲರೂ ಕೂಡ ಕೆಲವೇ ಕ್ಷಣಗಳಲ್ಲಿ ಬರಲಿಕ್ಕಿದ್ದಾರೆ. ಇದು ಲಾಸ್ಟ್ ಟೈಮ್ ಆಪರೇಷನ್ ಸಿಂಧೂರಕ್ಕೆ ಬೇಕಾದ ಸಿದ್ಧತೆಗಳು ಮತ್ತು ಅದಕ್ಕಿಂತ ಮುಂಚೆ ನಡೆದಂತಹ ಒಂದು ಸಭೆ. ಈ ಸಂದರ್ಭದಲ್ಲಿ ತೆಗೆದುಕೊಂಡ ಮಹತ್ವದ ನಿರ್ಧಾರ ಶತ್ರುಗಳ ಹುಟ್ಟಡಗಿಸುವಂತ ಕೆಲಸವನ್ನ ಮಾಡಿ ಇವತ್ತು ಇದೇ ರೀತಿಯ ಸಭೆ ನಡೀತಾ ಇದೆ. ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಈಗ ಶತ್ರುಗಳಲ್ಲಿ ನಡುಕ ಶುರುವಾಗಿರುತ್ತೆ.
ಅಸಲಿ ದಾಳಿ ಅಂದ್ರೆ ಏನು ಅನ್ನೋದನ್ನ ನಾವು ತೋರಿಸ್ತೀವಿ ಅಂತ ಹೇಳಿ ಈಗಾಗಲೇ ಸೇನಾ ಮುಖ್ಯಸ್ಥರುಗಳು ಹೇಳಿದ್ದಾರೆ. ಹಾಗಿದ್ರೆ ಆ ಪ್ರಕಾರವಾಗಿ ಶತ್ರು ರಾಷ್ಟ್ರದ ಮೇಲೆ ದಾಳಿಯಾಗಿ ಉಗ್ರರ ಹುಟ್ಟಡಗಿಸುವಂತಹ ಕೆಲಸ ಆಗತ್ತಾ? ಆ ರೀತಿಯ ಮಹತ್ವದ ನಿರ್ಧಾರ ಈ ಸಿಸಿಎಸ್ ನಲ್ಲಿ ನಡೆಯುತ್ತಾ? ಇವೆಲ್ಲವೂ ಕೂಡ ಈಗ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಭದ್ರತಾ ಪಡೆಗಳ ಸಭೆ ಆರಂಭ ಆಗುತ್ತೆ. ಸಿಸಿಎಸ್ ಸಭೆಗೆ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರು ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುವಂತಹ ಈ ಸಭೆಗೆ ಅಮಿತ್ ಶಾ ಅವರು, ಕೇಂದ್ರ ಗೃಹ ಸಚಿವ, ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಈಗಾಗಲೇ ಆಗಮಿಸಿದ್ದಾರೆ. ರಾಜನಾಥ್ ಸಿಂಗ್ ಅವರು ಬಂದಿದ್ದಾರೆ, ಅಮಿತ್ ಶಾ ಅವರು ಬಂದಿದ್ದಾರೆ. ಇನ್ನುಳಿದ ಸಚಿವರುಗಳು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ. ಪ್ರಧಾನಿ ಮೋದಿ ಅವರು ಬರ್ತಾ ಇದ್ದಂಗೆ ಸಭೆ ಆರಂಭ ಆಗುತ್ತೆ. ಈಗಾಗಲೇ ನಾನು ಹೇಳ್ತಾ ಇದ್ದೆ ಈ ಸಭೆಯಲ್ಲಿ ಯಾರ್ಯಾರು ಇರ್ತಾರೆ ಅಂತ ಹೇಳಿ. ರಕ್ಷಣಾ ಸಚಿವರು ಇರ್ತಾರೆ, ಕೇಂದ್ರ ಗೃಹ ಸಚಿವರು ಇರ್ತಾರೆ, ವಿದೇಶಾಂಗ ಸಚಿವರು ಇರ್ತಾರೆ, ಹಣಕಾಸು ಸಚಿವರು ಇರ್ತಾರೆ, ಎಲ್ಲ ಸೇನಾ ಮುಖ್ಯಸ್ಥರುಗಳು ಇರ್ತಾರೆ. ಇವರೆಲ್ಲರೂ ಕೂಡ ಕೆಲವೇ ಕ್ಷಣಗಳಲ್ಲಿ ಬರಲಿಕ್ಕಿದ್ದಾರೆ. ಇದು ಲಾಸ್ಟ್ ಟೈಮ್ ಆಪರೇಷನ್ ಸಿಂಧೂರಕ್ಕೆ ಬೇಕಾದ ಸಿದ್ಧತೆಗಳು ಮತ್ತು ಅದಕ್ಕಿಂತ ಮುಂಚೆ ನಡೆದಂತಹ ಒಂದು ಸಭೆ. ಈ ಸಂದರ್ಭದಲ್ಲಿ ತೆಗೆದುಕೊಂಡ ಮಹತ್ವದ ನಿರ್ಧಾರ ಶತ್ರುಗಳ ಹುಟ್ಟಡಗಿಸುವಂತ ಕೆಲಸವನ್ನ ಮಾಡಿ ಇವತ್ತು ಇದೇ ರೀತಿಯ ಸಭೆ ನಡೀತಾ ಇದೆ. ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಈಗ ಶತ್ರುಗಳಲ್ಲಿ ನಡುಕ ಶುರುವಾಗಿರುತ್ತೆ. ಅಸಲಿ ದಾಳಿ ಅಂದ್ರೆ ಏನು ಅನ್ನೋದನ್ನ ನಾವು ತೋರಿಸ್ತೀವಿ ಅಂತ ಹೇಳಿ ಈಗಾಗಲೇ ಸೇನಾ ಮುಖ್ಯಸ್ಥರುಗಳು ಹೇಳಿದ್ದಾರೆ. ಹಾಗಿದ್ರೆ ಆ ಪ್ರಕಾರವಾಗಿ ಶತ್ರು ರಾಷ್ಟ್ರದ ಮೇಲೆ ದಾಳಿಯಾಗಿ ಉಗ್ರರ ಹುಟ್ಟಡಗಿಸುವಂತಹ ಕೆಲಸ ಆಗತ್ತಾ? ಆ ರೀತಿಯ ಮಹತ್ವದ ನಿರ್ಧಾರ ಈ ಸಿಸಿಎಸ್ ನಲ್ಲಿ ನಡೆಯುತ್ತಾ? ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಭದ್ರತಾ ಪಡೆಗಳ ಸಭೆ ಆರಂಭ ಆಗುತ್ತೆ. ಸಿಸಿಎಸ್ ಸಭೆಗೆ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರು ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುವಂತಹ ಈ ಸಭೆಗೆ ಅಮಿತ್ ಶಾ ಅವರು, ಕೇಂದ್ರ ಗೃಹ ಸಚಿವ, ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಈಗಾಗಲೇ ಆಗಮಿಸಿದ್ದಾರೆ. ರಾಜನಾಥ್ ಸಿಂಗ್ ಅವರು ಬಂದಿದ್ದಾರೆ, ಅಮಿತ್ ಶಾ ಅವರು ಬಂದಿದ್ದಾರೆ. ಇನ್ನುಳಿದ ಸಚಿವರುಗಳು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ. ಪ್ರಧಾನಿ ಮೋದಿ ಅವರು ಬರ್ತಾ ಇದ್ದಂಗೆ ಸಭೆ ಆರಂಭ ಆಗುತ್ತೆ. ಈಗಾಗಲೇ ನಾನು ಹೇಳ್ತಾ ಇದ್ದೆ ಈ ಸಭೆಯಲ್ಲಿ ಯಾರ್ಯಾರು ಇರ್ತಾರೆ ಅಂತ ಹೇಳಿ. ರಕ್ಷಣಾ ಸಚಿವರು ಇರ್ತಾರೆ, ಕೇಂದ್ರ ಗೃಹ ಸಚಿವರು ಇರ್ತಾರೆ, ವಿದೇಶಾಂಗ ಸಚಿವರು ಇರ್ತಾರೆ, ಹಣಕಾಸು ಸಚಿವರು ಇರ್ತಾರೆ, ಎಲ್ಲ ಸೇನಾ ಮುಖ್ಯಸ್ಥರುಗಳು ಇರ್ತಾರೆ. ಇವರೆಲ್ಲರೂ ಕೂಡ ಕೆಲವೇ ಕ್ಷಣಗಳಲ್ಲಿ ಬರಲಿಕ್ಕಿದ್ದಾರೆ. ಇದು ಲಾಸ್ಟ್ ಟೈಮ್ ಆಪರೇಷನ್ ಸಿಂಧೂರಕ್ಕೆ ಬೇಕಾದ ಸಿದ್ಧತೆಗಳು ಮತ್ತು ಅದಕ್ಕಿಂತ ಮುಂಚೆ ನಡೆದಂತಹ ಒಂದು ಸಭೆ. ಈ ಸಂದರ್ಭದಲ್ಲಿ ತೆಗೆದುಕೊಂಡ ಮಹತ್ವದ ನಿರ್ಧಾರ ಶತ್ರುಗಳ ಹುಟ್ಟಡಗಿಸುವಂತ ಕೆಲಸವನ್ನ ಮಾಡಿ ಇವತ್ತು ಇದೇ ರೀತಿಯ ಸಭೆ ನಡೀತಾ ಇದೆ. ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಈಗ ಶತ್ರುಗಳಲ್ಲಿ ನಡುಕ ಶುರುವಾಗಿರುತ್ತೆ. ಅಸಲಿ ದಾಳಿ ಅಂದ್ರೆ ಏನು ಅನ್ನೋದನ್ನ ನಾವು ತೋರಿಸ್ತೀವಿ ಅಂತ ಹೇಳಿ ಈಗಾಗಲೇ ಸೇನಾ ಮುಖ್ಯಸ್ಥರುಗಳು ಹೇಳಿದ್ದಾರೆ. ಹಾಗಿದ್ರೆ ಆ ಪ್ರಕಾರವಾಗಿ ಶತ್ರು ರಾಷ್ಟ್ರದ ಮೇಲೆ ದಾಳಿಯಾಗಿ ಉಗ್ರರ ಹುಟ್ಟಡಗಿಸುವಂತಹ ಕೆಲಸ ಆಗತ್ತಾ? ಆ ರೀತಿಯ ಮಹತ್ವದ ನಿರ್ಧಾರ ಈ ಸಿಸಿಎಸ್ ನಲ್ಲಿ ನಡೆಯುತ್ತಾ? ಇವೆಲ್ಲವೂ ಕೂಡ ಈಗ